ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅಂಟಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಈಗ ಕ್ಯಾಶಿಫೈಲಿ 5,000 ರೂಪಾಯಿಗೆ ರಿಜೆಕ್ಟ್ ಆಗಿದ್ದ ಫೋನು ಈಗ ನಾನು ಅದನ್ನೇ ಫ್ಲಿಪ್ಕಾರ್ಟಲ್ಲಿ 7,400ಕ್ಕೆ ಮಾಡಿದೆ. ಇನ್ನೂ ಜಾಸ್ತಿ ಮಾಡ್ಬೋದಾಯ್ತು ಮಾಡಿದ್ರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅಂಟಾ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ತಮ್ಲೈ ನನಗೆ ಗೊತ್ತಾಗಿರುತ್ತೆ, ಆಮೇಲೆ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ಇಲ್ಲಿಗೆ ಅವ್ರು ಪಿಕ್ ಮಾಡಕ್ ಬಂದಾಗ ಆ ಹುಡುಗರು ಅವರೆಲ್ಲ ಚೆಕ್ ಮಾಡಿ ಅದೆಲ್ಲ ಅಪ್ಡೇಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ಇಷ್ಟು ಬರಲ್ಲ 10,000, ಒಂದು 6,000 ಬರುತ್ತೆ ಸರ್, ನಿಮ್ದು ಡಿಸ್ಪ್ಲೇ ಅದಾಗಿದೆ ಇದಾಗಿದೆ, ಈ ಫೋನ್ ಹಂಗೈತೆ, ವಾರಂಟಿ ಮುಗಿದೋಗಿದೆ, ಬ್ಯಾಟ್ರಿ ಇಲ್ಲ, ಬಾಕ್ಸ್ ಇಲ್ಲ ಅಂತ ಏನೇನೋ ಹೇಳ್ತಾರೆ ಕಥೆಗಳು. ನಿಮಗೂ ಕೂಡ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಈಗ ನಾವೊಂದು ಫೋನ್ನ ಕ್ಯಾಶಿಫೈಲಿ ಆಗ್ಬೋದು, ಬೇರೆ ಫೋನಲ್ಲಿ ಹಾಕ್ಬೋದು, ಮಾರಕ್ಕೆ ಅಂತ ಹಾಕಿದಾಗ ಅದ್ರ ಪ್ರೈಸು ಅಲ್ಲಿ ಏನು ತೋರಿಸಿರುತ್ತೆ, ಅಂದ್ರೆ ಅಲ್ಲಿ ಏನು ತೋರಿಸಿರುತ್ತೆ ಆ ಪ್ರೈಸ್ಗಿಂತ ಕಮ್ಮಿ ಕೊಡ್ತಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಏನೋ ಡೌಟ್ ಇತ್ತು ಅಂದ್ರೆ ಫುಲ್ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವು ಫೋನ್ ಏನೋ ಸೆಲ್ ಮಾಡ್ತಾ ಇದ್ರು ಕ್ಯಾಶಿಫೈಲ್ ಆಗ್ಬೋದು, ತುಂಬಾ ವೆಬ್ಸೈಟ್ಗಳೈತೆ ಈಗ ಫ್ಲಿಪ್ಕಾರ್ಟ್ ಅಲ್ಲಿ, ಪ್ರತಿಯೊಂದರಲ್ಲೂ ಅದ್ರಲ್ಲಿ ಏನು ಪ್ರೈಸ್ ತೋರಿಸಿರುತ್ತೆ ಅದೇ ಪ್ರೈಸ್ಗೆ ಯಾವ ರೀತಿ ನಾವು ಸೆಲ್ ಮಾಡೋದು ಅನ್ನೋದನ್ನು ಕೂಡ ಫಸ್ಟ್ ಅದ್ಬಿಡ್ತೀನಿ. ಈಗ ಫಸ್ಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ, ಈಗ ನಾವು ಒಂದು ಫೋನ್ ನ ಬುಕ್ ಮಾಡೋದು ಅಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ಇವಾಗ ಒಂದು ಕ್ಯಾಶಿಫೈ ಆಗ್ಬೋದು. ನಾನು ಒಂದು ಎಕ್ಸಾಂಪಲ್ ಕ್ಯಾಶಿಫೈ ತಗೋತಾ ಇದ್ದೀನಿ. ತುಂಬಾ ಕಂಪ್ನಿಗಳೈತೆ, ಫ್ಲಿಪ್ಕಾರ್ಟ್ ಅಲ್ಲೂ ಐತೆ, ಅಮೆಜಾನ್ ಐತೆ, ಪ್ರತಿಯೊಂದು ಕಂಪ್ನಿಗಳು ಎಕ್ಸ್ಚೇಂಜ್ಗೆ ಇಟ್ಟಿರ್ತಾರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಒಂದು ಎಕ್ಸ್ಪೀರಿಯನ್ಸ್ಗೆ ನಾನು ಕ್ಯಾಶಿಫೈ ತಗೋತಾ ಇದ್ದೀನಿ. ಈ ಕ್ಯಾಶಿಫೈ ಏನದು ಏನೈತೆ, ನಾವೀಗ ಒಂದು ನಮ್ಮ ಸೆಕೆಂಡ್ಸ್ ಫೋನ್ ನ ಸೇಲ್ ಮಾಡ್ಬೇಕಂದ್ರೆ ಬುಕ್ ಮಾಡ್ತೀವಿ. ನಾನು ಮೊದಲು ಒಂದು ಕ್ಯಾಶಿಫೈಲಿ ನಂದು ಓಪೋ F25 Pro ಅಂದ್ಬಿಟ್ಟು ಒಂದು ಮಾಡಲೇ, ಯಾಕಂದ್ರೆ ನಾನು 2 ಆಂಡ್ರಾಯ್ಡ್ ಫೋನ್ ನ ಯೂಸ್ ಮಾಡ್ತಿದ್ದೆ. ಒಂದು ಐಫೋನ್ಗೆ ಅಪ್ಡೇಟ್ ಮಾಡಾದ್ಮೇಲೆ ಫೋನ್ ನ ಮಾರಾಕೋಣ ಅಂದ್ಬಿಟ್ಟು ನಾನು ಓಪೋ F25 Pro ಅಂದ್ಬಿಟ್ಟು ಒಂದು ಮಾಡಲನ್ನ ಬುಕ್ ಮಾಡಿದೆ. ಕ್ಯಾಶಿಫೈ ಅವರು ಯಾವ ರೀತಿ ಅಂದ್ರೆ ನಮ್ಗೆ ಕೊಟ್ಟಿರ್ತಾರಲ್ಲ ಸ್ಕೆಡ್ಯೂಲ್ ಡೇಟು, ಬೇರೆ ಕಡೆ ಹಿಂಗೆ ಆಗ್ತಾ ಇದೆಯಾ ಇದು ಅದು ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಆಗಿರೋಂಥ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಿ. ಇವ್ರು ಯಾವ ರೀತಿ ಅಂದ್ರೆ ಇವ್ರಿಗೆ ಮೋಸ್ಟ್ಲಿ ನಮ್ದು ಈಗ ನಾವು ಒಂದು 10,000 ರೂಪಾಯಿ ಬುಕ್ ಮಾಡಿರ್ತೀವಿ ಅನ್ಕೊಳ್ಳಿ, ನಮ್ಗೊಂದು 10,000 ರೂಪಾಯಿ ತೋರಿಸ್ತಾ ಇತ್ತು ಅನ್ಕೊಳ್ಳಿ, ಅವ್ರು ಬಂದು ಪಿಕ್ ಮಾಡ್ಬೇಕಾದ್ರೆ ಆದಷ್ಟು ಕಮ್ಮಿ ಮಾಡಿದ್ರೆ ಅವ್ರಿಗೇನೋ ಬೋನಸ್ ಆ ರೀತಿ ಹೋಯ್ತದೆ, ಇಲ್ಲ ಅಂದ್ರೆ ಅವ್ರು ತಗೊಂಡೋಗಿ ಹೊರಗಡೆ ದುಡ್ಡು ಮಾಡ್ಕೊತಾರೆ, ಅದು ಗೊತ್ತಿಲ್ಲ ನಮ್ಗೆ. ನನ್ಗೆ ಆಗಿದಂತ ಇನ್ಸಿಡೆಂಟ್ ಅಲ್ಲಿ ಫುಲ್ ಎಕ್ಸಾಂಪಲ್ ಇಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ನಂದು ಆರ್ಡರ್ ದೀಕ್ಷೆನೆ ತೋರಿಸ್ತೇನೆ. ಒಂದು ಫಸ್ಟ್ 8 ಡಿಸೆಂಬರ್ಗೆ ನಾನು ಬುಕ್ ಮಾಡಿದೆ ಓಪೋ F25 Pro 5G ಅಂತ ಫೋನ್. 8,251 ರೂಪಾಯಿ ಅವತ್ತು ನಮ್ಗೆ ಅಮೌಂಟ್ ತೋರಿಸಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಸೆಲ್ ಮಾಡೋಣ ಅಂದ್ಬಿಟ್ಟು ಕೊಟ್ಟೆ. ನನಗೆ ಸ್ಕೆಡ್ಯೂಲ್ ಆಗಿದ್ದು 10ನೇ ತಾರೀಕು ಅವ್ರು ಬಂದು ಪಿಕ್ ಮಾಡ್ತಾರೆ ಅಂತ. ಟೆಕ್ನಿಷಿಯನ್ 10ನೇ ತಾರೀಕು ಬರಲಿಲ್ಲ. 10ನೇ ತಾರೀಕು ಸಾಯಂಕಾಲ ಫೋನ್ ಮಾಡ್ತಾರೆ ನನಗೆ, ಸರ್ ಇವತ್ತು ಬರೋಕ್ಕಾಗಲಿಲ್ಲ, ನಾಳೆ ಬರ್ತೀನಿ ಅಂತ. ನಾಳೆ ನಾನು ಇರಲ್ಲ ಸರ್, ಔಟ್ ಆಫ್ ಸ್ಟೇಷನ್ ಅಂತ ಅಂದೆ. ಸರಿ ಸರ್ ಆಯ್ತು, ನಾಡ್ರೆ ಕೊಡಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಕ್ಯಾನ್ಸಲ್ ಮಾಡ್ತಾರೆ. ನಾನು ಮತ್ತೆ ಕೇಳಕ್ ಹೋಗ್ಲಿಲ್ಲ. ಮತ್ತೆ 8 ಡಿಸೆಂಬರ್ ಆದ್ಮೇಲೆ ಇನ್ನು ಸುಮ್ಮನೆ ಆಗ್ಬಿಟ್ಟೆ, ನಾನು ಮರೆತ್ಬಿಟ್ಟೆ. ಅದಾದ್ಮೇಲೆ 24 ಡಿಸೆಂಬರ್ಗೆ ಮತ್ತೆ ಅದೇ ಫೋನ್ ನ ಅಪ್ಡೇಟ್ ಮಾಡ್ತೀನಿ. ಸೇಮ್ ಮಾಡಲು ಸೇಮ್, ಏನು ಚೇಂಜಸ್ ಇಲ್ಲ. ಮೊದಲು 8,251 ರೂಪಾಯಿ ತೋರಿಸ್ತಾನು, 10,231 ರೂಪಾಯಿ ಗೊತ್ತಾನೆ. ಒಂದೇ ಸತಿ 2,000 ಹೈಕ್ ಮಾಡ್ತಾನೆ 10-12 ದಿನಕ್ಕೆ. ಸರಿ ಆಯ್ತು, 10,231 ರೂಪಾಯಿ ತೋರಿಸ್ತಾ ಇದೆ, ಸರಿ ಈಗ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ. ಸರ್ ಇವತ್ತು ನಾವು ಆ ಕಡೆಗೆ ಬರ್ತಿಲ್ಲ ಸರ್, ಬೇರೆ ದಿನ ನಾಡ್ದು ಬರ್ತೀವಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾರೆ. ಸರಿ ಆಯ್ತು ಅಂತೀನಿ, ನಾಡ್ದು ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಯ್ತಲ್ಲ ಅಂದ್ಬಿಟ್ಟು ಮತ್ತೆ ನಾನು 28 ಡಿಸೆಂಬರ್ಗೆ ಮತ್ತೆ ಇನ್ನೊಂದು ಆರ್ಡರ್ ಮಾಡ್ತೀನಿ. ಅವಾಗ ನೋಡಿ 9,441. ಮೋಸ್ಟ್ಲಿ ಇದು ಏನೋ ಶೇರ್ ಮಾರ್ಕೆಟ್ ತರ ವರ್ಕ್ ಆಯ್ತದ ಅಂತ ನನಗೆ ಡೌಟ್ ಬಂದ್ಬಿಡ್ತು. ಒಂದ್ಸತಿ ಫುಲ್ ಕಮ್ಮಿ ತೋರಿಸೋದು, ಒಂದ್ಸತಿ ಫುಲ್ ಜಾಸ್ತಿ. ನೋಡಿ 24 ಡಿಸೆಂಬರ್ 10,200 ರೂಪಾಯಿ ಇತ್ತು. ಮತ್ತೆ 24 ದಿವಸ 4 ದಿನಕ್ಕೆ ಮತ್ತೆ ಆಲ್ರೆಡಿ ಗ್ರೇಡ್ 800 ರೂಪಾಯಿ ಕಮ್ಮಿ ಮಾಡಿದೆ, 9,400. ನಾನು ಏನಂದ್ರೆ ನನಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಒಂದಿತ್ತು ನನಗೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋದಲ್ವ ಅಂದ್ಬಿಟ್ಟು ಇನ್ನೊಂದ್ಸತಿ ಬುಕ್ ಮಾಡ್ತೀನಿ. 2ನೇ ತಾರೀಕು ಜಾನಲ್ಲಿ ಶೆಡ್ಯೂಲ್ ಮಾಡ್ಬಿಟ್ಟು ಹಾಕ್ತೀನಿ ಸೇಲ್ ಮಾಡಕ್ಕೆ. ಸೇಲ್ ಮಾಡಕ್ ಆಗ್ತಾಗ ಬರ್ತಾರೆ ಟೆಕ್ನಿಷಿಯನ್ ಬರ್ತಾರೆ. ನಾನು ಇಲ್ಲಿ ಅಂದ್ರೆ ಅವ್ರ ಮುಖ ತೋರಿಸಲ್ಲ, ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೀನಿ, ಈ ಕ್ಲಿಪ್ನ ಹಾಕ್ತೀನಿ ನೋಡಿ. ಈಗ ಸಿಕ್ಬಿಟ್ರಲ್ಲ, ಬಿಲ್ ಕೊಡಿ ಬೈತಿರೋದು, ಬಿಲ್ ಅದರೊಳಗೆ ತಗೋಬಿಡಿ. ಆಚೆ ಫೋನ್ ಇದೆ ಒಳಗಡೆ ಇದೆಯಾ ನೋಡ್ಕೊಬಿಡಿ. ಚಾರ್ಜರ್ ಇಲ್ಲ, ತಗೋತೀನಿ ಈಗ. ಚಾರ್ಜರ್ ಇಲ್ಲ, ಚಾರ್ಜರ್ ಮೆನ್ಷನ್ ಮಾಡಾಯ್ತು. ವಾರಂಟಿ ಎಲ್ಲಿದೆಯಾ? ವಾರಂಟಿ ಇಲ್ಲ, ಮುಗಿದೋಯ್ತು 2 ತಿಂಗಳು. ಇವ್ರು ಕ್ಯಾಶಿಫೈ ಅವರು 3,861 ರೂಪಾಯಿಗೆ ಸಿಗುತ್ತೆ ಸರ್, ನಿಮ್ಗೆ ಅಷ್ಟು ಸಿಗಲ್ಲ, ಇದು ಆಲ್ರೆಡಿ ಡಿಸ್ಪ್ಲೇ ಚೇಂಜ್ ಆಗಿದೆ ಸರ್, ಅಷ್ಟು ಸಿಗಲ್ಲ ನಿಮಗೆ. ಸರಿ ನಾನು ಮಾರಲ್ಲ, ನಂತ ಅವಶ್ಯಕತೆ ಇಲ್ಲ, ನೀವು ಹೋಗಿ ಸರ್ ಅಂತ. ಅವ್ರು ಹೋಗ್ಬೇಕಾದ್ರೆ ಇನ್ನೊಂದು 5 ನಿಮಿಷ, ಸರ್ ಇನ್ನೊಂದು 5 ರೂಪಾಯಿ ಜಾಸ್ತಿ ಇರುತ್ತೆ, ವೋಚರ್ ಆ್ಯಡ್ ಮಾಡಿದ್ರೆ ಕೊಡ್ತೀರಾ, ಸೆಲ್ ಮಾಡ್ತೀನಿ ಅಂದ್ರೆ ನನಗೆ ಮಾಡಿ ಅಂತ ಮೊದಲು ಒಂದ್ಸತಿ ಫೋನ್ ಮಾಡ್ತಾರೆ ಸಾಯಂಕಾಲ. ಸರಿ ಸರ್ ನಾನು ಹೇಳ್ತೀನಿ ನಿಮ್ಗೆ ಏನೋ ಮಾಡಿದ್ರೆ ಅಂತ ಹೇಳಿ, ಸರಿ ಆಯ್ತು ಬಿಟ್ಟಾಕ ಅಂದ್ಬಿಟ್ಟು ನಾನು ಬೇರೆ ಕಡೆ ಮಾಡೋಣ ಅಂದ್ಬಿಟ್ಟು ಕ್ಯಾಶಿಫೈ ಬೇರೆ, ಕ್ಯಾಶ್ ಮಾರ್ಟ್ ಅಂತ ಬೇರೆ ಐತೆ, ಅದರಲ್ಲೂ ಸೆಲ್ ಮಾಡ್ಬೋದು. ಮತ್ತೆ ಇನ್ನೊಂದು 2-3 ವೆಬ್ಸೈಟ್ ಐತೆ, ಬಟ್ ಅವ್ಯಾವು ಟ್ರಸ್ಟೆಡ್ ಅಲ್ಲ. ಬಟ್ ಫ್ಲಿಪ್ಕಾರ್ಟ್ ನಂಗೆ ಟ್ರಸ್ಟೆಡ್ ಅನಿಸ್ತಲ್ಲ, ಸೊ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಅಪ್ಡೇಟ್ ಮಾಡ್ಬಿಟ್ಟು ಸುಮ್ಮನೆ ಅದೇ ನಾನು ತಲೆ ಕೆಡಿಸ್ಕಲ್ಲ. ಮಾರನೇ ಬೆಳಿಗ್ಗೆ ಮತ್ತೆ ಫೋನ್ ಬರುತ್ತೆ ಕ್ಯಾಶಿಫೈ ಕಡೆಯಿಂದ, ಸರ್ ಫೋನು ಏನಾಯ್ತು ಸರ್, ಕೊಡ್ತೀರಾ? ಒಂದು 5,500 ಕೊಡ್ತೀನಿ ಸರ್. ಇಲ್ಲ ಸರ್ ನಾನು ಕಳ್ಳು ಕೊಟ್ಟರು ಒಂದು 6,500 ಹೋಯ್ತದೆ, ನಾನು ಮಾರಲ್ಲ, ಅವಶ್ಯಕತೆ ಇಲ್ಲ, ಬೇಡ ಬಿಡಿ ಸರ್ ಅಂತ ಅಂತೀನಿ. ಹಂಗೂ ಸುಮ್ಮನೆ ಆಗಲ್ಲ. ಮತ್ತೆ ಇನ್ನೊಂದ್ಸತಿ ಫೋನ್ ಮಾಡ್ತಾರೆ. ಅವಾಗ ನನ್ಗೆ ಗೊತ್ತಾಯ್ತು ಈ ಪಾರ್ಟಿ ಬಿಡಂಗೆ ಕಾಣಕ್ಕಿಲ್ಲ, ನನಗೆ ಕಮ್ಮಿ ಕೊಟ್ಬಿಟ್ಟು ಕಿತ್ಕೋ ಇದ್ದಾನೆ, ನನಗೆ ಕಾಣ್ತಿದೆ ಅಂದ್ಬಿಟ್ಟು, ಇಲ್ಲ ಸರ್ ನಾನು ಅದಾಲೆ ಮಾರ್ಬಿಟ್ಟೆ ಅಂತೇನೆ. ಅದಾದ್ಮೇಲೆ ಇನ್ನು ಕ್ಯಾಶಿಫೈ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಆಗೋಯ್ತು ಫ್ಲಿಪ್ಕಾರ್ಟ್ ಅವರು. ಸೊ ಅದ್ರದ್ದು ವಿಡಿಯೋ ಮಾಡಿದ್ದೀನಿ, ಬಟ್ ಅವ್ರ ಫೇಸ್ ಎಲ್ಲೂ ರಿವೀಲ್ ಮಾಡಿಲ್ಲ. ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡೋದು ಅದೆಲ್ಲ ಕ್ಲಿಪ್ ಹಾಕ್ತೀನಿ ನೋಡಿ. ನಿಮ್ದೇನಿದೆ ಸರ್ ಶಾಪು? ಯಾವುದು ಇಲ್ಲ, ನಾನು ಟ್ರಾನ್ಸ್ಪೋರ್ಟ್ ವರ್ಕ್ ಮಾಡೋದು. ಈ ಸ್ಕ್ಯಾನರ್ ಇದೆಯಲ್ಲ ಅದು ಡ್ರೈವರ್ಗಳು ದುಡ್ಡು ಹಾಕ್ತಾರೆ ಅಲ್ಲಿ, ಗಾಡಿಗಳು ಬಿಲ್ ಕೊಡ್ಬೇಕಾರೆ. ಅವಾಗ ಅವ್ರ ಹತ್ರ ಹಾಕ್ಸ್ಕೊಳಕ್ಕೆ ನಂಬರ್ ಹೇಳ್ಬೇಕಾಗ್ತದೆ. ನಾವು ಬಿಲ್ ಮಾಡ್ತಾ ಇರ್ತೀವ, ಆ ಬಿಸಿಲಿ ನಂಬರ್ ಎಲ್ಲ ಹೇಳೋಕ್ಕಾಗಲ್ಲ. ಒಟ್ನಲ್ಲಿ ಮೊಬೈಲ್ ಓಪನ್ ಆಗಿದೆ, ಏನು ಡಿಸ್ಪ್ಲೇ ಹಾಕ್ಸಿದ್ರೆ ಏನಂತ? ಡಿಸ್ಪ್ಲೇ ಏನು ಹಾಕ್ಸಿಲ್ಲ, ಗಮ್ಮಿಂಗ್ ಐತೆ ಇದೆಲ್ಲ. ಪ್ಲಸ್ ಇಲ್ಲಿ ನೋಡು,
ಬಟ್ ಆದರೆ ಇವ್ರು ಫ್ಲಿಪ್ಕಾರ್ಟ್ ಅವ್ರು ಬಂದಾಗ ಹೇಳ್ತಾರೆ, ಒಂದು ನನಗೆ ಇದರಿಂದ ಎಕ್ಸ್ಪೀರಿಯನ್ಸ್ ಆಗಿದ್ದು ನಾನು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಒಂದು ನೀವು ಅವಶ್ಯಕತೆ ಇದ್ರೆ ಮಾತ್ರ ಮಾರಿ ಫೋನ್, ಇಲ್ಲ ಅಂದ್ರೆ ಬೇಕಾಗಿಲ್ಲ. ನಿಮ್ ಡಾಟಾ ಎಲ್ಲ ಕಾಪಿ ಮಾಡ್ಕೊಂಡು ಆಮೇಲೆ ಫೋನ್ ಸೆಲ್ ಮಾಡಿ, ಆದ್ರೆ ಸುಮ್ಮನೆ ಮನೇಲಿ ಇಟ್ಕೊಂಡ್ರು ಡಿಫ್ರಿಶಿಯೇಟ್ ಅಸೈಡ್ ಅದು ಫೋನ್ಗಳು. ಇನ್ನು 10 ವರ್ಷ ಬಿಟ್ಕೊಂಡು ಮತ್ತೆ ಅಂತಂದ್ರೆ ಅದಕ್ಕೇನು ದುಡ್ಡು ಜಾಸ್ತಿ ಆಗಲ್ಲ, ಇನ್ನು ಕಮ್ಮಿನೇ ಆಗಿರುತ್ತೆ. ಅವಶ್ಯಕತೆ ಈಗ ಅಪ್ಪ ಅಮ್ಮ ಯಾರಿಗಾರ ನಿಮ್ ಫ್ರೆಂಡ್ಸು ಅವ್ರಿಗೆಲ್ಲರೂ ಯೂಸ್ ಆಗುತ್ತೆ ಅಂದ್ರೆ ಅವರು ಕೊಡಿ, ಅವರು ಯೂಸ್ ಮಾಡ್ಕೊಳ್ಳಿ. ಅವ್ರಿಗೇನು ಯೂಸ್ ಆಗಲ್ಲ ಅಂದ್ರೆ ಸೆಲ್ ಮಾಡ್ಬಿಡಿ. ನನ್ಗೆ ಇದ್ರ ಆಗಿದ್ದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಅಪ್ ಮಾಡಿ. ಇದರಿಂದ ನಿಮ್ಗೆ ಏನಂದ್ರೆ ನೀವು ನಿಮ್ ಸೆಕೆಂಡ್ಸ್ ಫೋನ್ ಏನೋ ಸೇಲ್ ಮಾಡಿದಾಗ ನಿಮ್ಗೆ ಯೂಸ್ ಆಗುತ್ತೆ. ನೀವು ಟೆಕ್ನಿಷಿಯನ್ ಏನೋ ನಿಮ್ದೆಲ್ಲ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ. ಇನ್ ಕೇಸ್ ನಿಮ್ಗೆ ಮೊಬೈಲ್ ಬಗ್ಗೆ ನಾಲೆಡ್ಜ್ ಇದ್ದು ಎಲ್ಲ ಇದ್ರೂ ಕೂಡ ನೀವು ಮೊಬೈಲ್ ರೆಡಿ ಮಾಡಿಸಿದ್ರೆ ಅದನ್ನು ಹೇಳಕ್ ಹೋಗ್ಬಿಡಿ ಅವ್ರಿಗೆ, ನಾವು ರೆಡಿ ಮಾಡಿಸಿದೀವಿ. ನಾವು ಹೇಳಿದ್ರೆ ಇನ್ನೂ ಡಿಗ್ರೇಡ್ ಮಾಡ್ತಾರೆ ಬೇಕು ಅಂದ್ರೆ ಪ್ರೈಸ್. ಈಗ ಒಂದು 10,000 ರೂಪಾಯಿ ಇತ್ತು ಅಂದ್ರೆ ನಂದೀಗ 9,700 ರೂಪಾಯಿಗೆ ಅಪ್ಡೇಟ್ ಆಗಿತ್ತು ಫ್ಲಿಪ್ಕಾರ್ಟ್ ಅಲ್ಲಿ. ಫೈನಲ್ ಅಮೌಂಟ್ ಎಷ್ಟು ಬಂತು? 7,400 ರೂಪಾಯಿ ಬಂತು. ನೀವು ಆ ತರ ಏನೋ ಸೆಲ್ ಅಪ್ಡೇಟ್ ಮಾಡಿದ್ರೆ ಒಂದು ನಿಮ್ ಫೋನ್ ಏನೋ ಬಿಚ್ಚಿಸಿ ರೆಡಿ ಮಾಡಿಸಿದ್ರೆ ಅದೇನು ಹೇಳಕ್ ಹೋಗ್ಬಿಡಿ, ಗೊತ್ತಿಲ್ಲ ಸರ್ ನಾನು ಯೂಸ್ ಮಾಡ್ತಿರಲ್ಲ ಫ್ರೆಂಡ್ ಯೂಸ್ ಮಾಡ್ತಿರೋ ಅಂತ ಹೇಳಿ. ಯಾಕಂದ್ರೆ ನಾವು ಜೆನ್ಯೂನ್ ಆಗಿ ಹೇಳಿರೋ ರೈಟ್ ನ ಕಮ್ಮಿ ಮಾಡ್ತಾರೆ. ಏನ್ ಬೇಕು ಅಂತ ಮಾಡ್ತಾರೆ ಅವ್ರು. ನೋಡ್ತಿಲ್ಲ ನನ್ನ ಟೆಕ್ನಿಷಿಯನ್ ಈಗ ಕ್ಯಾಶಿಫೈಲಿ 5,000 ರೂಪಾಯಿ ರಿಜೆಕ್ಟ್ ಆಗಿದ್ದ ಫೋನು ಈಗ ನಾನು ಅದನ್ನೇ ಫ್ಲಿಪ್ಕಾರ್ಟ್ ಅಲ್ಲಿ 7,400 ಮಾಡಿದೆ. ಇನ್ನೂ ಜಾಸ್ತಿ ಮಾಡ್ಬೋದಾಯ್ತು ಮಾಡಿದ್ರೆ, ಫಾಲೋ ಮಾಡಿ ಅವ್ರಿಗೆ ಕೊಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಆಯ್ತದೆ ಬಿಡು ಅದಾಗ ಏನ್ಬಿಟ್ಟು 7,400 ರೂಪಾಯಿ ಕೊಟ್ಬಿಟ್ಟೆ. ಇನ್ಸ್ಟೆಂಟ್ಲಿ ಅಮೌಂಟ್ ಕ್ರೆಡಿಟ್ ಆಯ್ತದೆ ಅಂತ ತೊಂದರೆ ಇಲ್ಲ. ಅಮೌಂಟ್ ಎಲ್ಲ ಏನು ತೊಂದರೆ ಇಲ್ಲ, ಬೇಗ ಕ್ರೆಡಿಟ್ ಆಗುತ್ತೆ. ತಗೊಂಡು ಹೋಗಿರ್ತಾರಲ್ಲ ಟೆಕ್ನಿಷಿಯನ್ಸ್, ಅವರು ಸಣ್ಣ ಪುಟ್ಟ ರಿಪೇರಿ ಇದೆ ರಿಪೇರಿ ಮಾಡ್ಬಿಟ್ಟು ಮತ್ತೆ ಅದನ್ನ ರೀಸೇಲ್ ಮಾಡ್ತಾರೆ. ನೀವು ಫ್ಲಿಪ್ಕಾರ್ಟ್ ಅಲ್ಲಿ ರೀಫರ್ ವಾಶ್ ಫೋನ್ಸ್ ಅಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಮತ್ತೆ ಕ್ಯಾಶಿಫೈ ಎಲ್ಲ ತೋರಿಸ್ತಾ ಇರ್ತಾರೆ, ನೋಡ್ಬೋದು. ಆ ಫೋನ್ಗಳನ್ನ ನಮ್ಮ ಫೋನ್ಗಳನ್ನ ಮಾರ್ತಾರೆ. ಬಟ್ ಆದ್ರೆ ನೀವು ಅವ್ರು ಬಂದಾಗ ಒಂದು ಕೆಲವೊಂದು 4 ಟಿಪ್ ಕಂಪ್ಲೀಟ್ ಮಾಡಿ. ನಿಮ್ದು ಏನೋ ಫೋನ್ ಬಿಸಿದ್ರೆ ಅದು ಹೇಳಕ್ ಹೋಗ್ಬೇಡಿ, ಬೇಕಾದ್ರೆ ಅವ್ರು ಚೆಕ್ ಮಾಡ್ಕೊಳ್ಳಿ. ನಾವು ಹೇಳಿದಾಗಲೇ ನಮ್ಮನ್ನೇ ಹಿಡ್ಕೊಬಿಡ್ತಾರೆ ಅವ್ರು. ನೀವು ರೆಡಿ ಮಾಡಿಸಿದಿರಿ ಅಂತಿಲ್ಲ ಸರ್, ಇಷ್ಟು ಸಿಗಲ್ಲ ಸರ್ ಅಷ್ಟು ಸಿಗಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ. ಆಮೇಲೆ ನಿಮಗೆ ಆ ಪ್ರೈಸ್ ಇಷ್ಟ ಅನಿಸ್ತಿಲ್ಲ ಅಂದ್ರೆ ಅವರು ಇದೆಲ್ಲ ಚೆಕ್ 28 ಪಾಯಿಂಟ್ ಚೆಕ್ ಆದ್ಮೇಲೆ ಇಲ್ಲಿ ನೋಡ್ಬೋದು, ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. 28 ಪಾಯಿಂಟ್ ಚೆಕ್ ಆದ್ಮೇಲೆ ಇದು ಓಕೆನಾ ನಿಮಗೆ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಸತಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಟೆಕ್ನಿಷಿಯನ್ಸ್. ಸರ್ ಇನ್ನೊಂದು ಸ್ವಲ್ಪ ರೈಸ್ ಹೈಕ್ ಮಾಡಿ, ಅಷ್ಟೊಂದು ತೋರಿಸಿದ್ದು ಇಷ್ಟು ಕಮ್ಮಿ ಆಗೈತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವಾಗ ಇನ್ನೂ ಜಾಸ್ತಿ ಮಾಡ್ತಾರೆ. ನಂದು ಸ್ಟಾರ್ಟಿಂಗ್ 6,700 ರೂಪಾಯಿ ತೋರಿಸ್ತು. ನಾನು ಅವಾಗ ಇಷ್ಟು ಕಮ್ಮಿ ಆಯ್ತು ಸರ್ ಇದು ಆಗಲ್ಲ ಅಂದಿದ್ದಕ್ಕೆ ಮತ್ತೆ 7,400 ರೂಪಾಯಿಗೆ ಮಾಡಿದ್ರು. ಮತ್ತೆ ರಿಕ್ವೆಸ್ಟ್ ಮಾಡಿದ್ರೆ ಇನ್ನೂ ಮಾಡ್ತಿದ್ರೇನೋ, ಬಟ್ ನಾನು ಮತ್ತೆ ಏನು ಕೇಳೋದು ಬಿಡತ್ತೆ. 7,400 ರೂಪಾಯಿ ವರ್ತು ಬರೋಗಿಲ್ಲ ಅನ್ಸ್ತಂದ್ರೆ ಕೆಲವೊಂದು ಅದರಲ್ಲಿ ಫೋನಲ್ಲಿ ಇನ್ಸೈಡ್ ಪ್ರಾಬ್ಲಮ್ ಇತ್ತು, ಅದು ಅವ್ರಿಗೂ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಅಷ್ಟಕ್ಕೆ ಹೋಗ್ಲಿ ಬಿಡು ಅಂದ್ಬಿಟ್ಟೆ. ಅಂದ್ರೆ ಬ್ಯಾಟ್ರಿ ಇದ್ದಂಗೆ ಚಾರ್ಜ್ ಆಗ್ತಿತ್ತು. ಅದು ನಾನು ಬೋರ್ಡ್ ಗೀಡೆಲ್ಲ ವರ್ಕ್ ಮಾಡಿದ್ದೆ, ಯಾಕಂದ್ರೆ ನನ್ನ ಫೋನ್ ರಿಪೇರಿ ಅದೆಲ್ಲ ಗೊತ್ತಿರೋದ್ರಿಂದ ನಾನು ಬೋರ್ಡ್ ಎಲ್ಲ ವರ್ಕ್ ಮಾಡಿದೆ. ಬಟ್ ಸಾಲ್ವ್ ಆಗಲಿಲ್ಲ. ಸೊ ಅದಕ್ಕೆ ಹೋದಷ್ಟು ಗೋಲಿ ಅನ್ಕೊಂಡು ಮಾರ್ಬಿಟ್ಟೆ. ಬಟ್ ನೀವು ಕ್ಯಾಶಿಫೈ ಸೆಕೆಂಡ್ಸ್ ಫೋನ್ ಏನೋ ಮಾರ್ಬೇಕಾದ್ರೆ ಅಮೌಂಟ್ ಫಸ್ಟ್ ಟೈಮ್ ಕೊಡ್ತಾರಲ್ಲ, ಸರ್ ಇಷ್ಟೇ ಬರ್ತಾರದು, ಇಷ್ಟು ಆಗತ್ತೈತೆ ನೋಡಿ, ನೀವು 10,000ಕ್ಕೆ ಅಪ್ಡೇಟ್ ಮಾಡಿದ್ರೆ ಇಷ್ಟು ಬರ್ತೈತೆ 6,700ಕ್ಕೆ ಇಷ್ಟು ಹೇಳ್ತಾರೆ. ಅವಾಗ ನೀವು ಒಂದೇ ಸತಿಗೆ ಒಪ್ಕೊಬೇಡಿ, ಸರ್ ಇಷ್ಟು ಸಾಲಲ್ಲ ಕಮ್ಮಿ ಮಾಡೋಯ್ತು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಸರ್, ಬೇಕಾದ್ರೆ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ. ಯಾಕಂದ್ರೆ ಬೇಕಾದ್ರೆ ನಾವು ಮತ್ತೆ ಆರ್ಡರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂತಾರೆ. ಅವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಡ್ತು. ಇವಿಷ್ಟು ಕ್ಯಾಶಿಫೈ ಮತ್ತೆ ಈ ಸೆಕೆಂಡ್ ಸೆಲ್ ಫೋನ್ ಮಾಡ್ತಾರಲ್ಲ, ಇದಿಷ್ಟು ಒಳ್ಳೆ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ಸ್ ಅನ್ಸಿದ್ದು. ಮತ್ತೆ ನಿಮ್ಗೆ ಯಾರಿಗೆ ಈ ಥರ ಡಿಗ್ರೇಡ್ ಮಾಡಿ ಮಾಡೋರೆ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನೀವು ಎಕ್ಸ್ಚೇಂಜ್ಗೆ ಹಾಕ್ತೀನಿ ಅಂದರೆ ಫೋನ್ಗಳನ್ನ ನಿಮಗೆ ಎಕ್ಸ್ಚೇಂಜ್ ಮೇಲೆ ಒಂದು 3,000 6,000 ಈ ಥರ ಎಕ್ಸ್ಟ್ರಾ ಆಫರ್ಗಳು ಕೊಡ್ತಾರಲ್ಲ, ಅಂತ ಟೈಮಲ್ಲಿ ಹಾಕಿ. ಈ ಟೈಮಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ ಅಂತ ನಾನು ಅನ್ಕೋತೀನಿ. ಸೆಲ್ ಮಾಡಿದಾಗ ಈ ಒಂದು ಕೆಲವೊಂದು ಟಿಪ್ಗಳನ್ನ ಫಾಲೋ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ, ಇವರು ಮಾಡ್ತಿರೋದೆಲ್ಲ ಕರೆಕ್ಟ್ ಅನ್ಸುತ್ತಾ, ಇದಕ್ಕೆ ಯಾವ್ದಾರ ಒಂದು ಗೈಡ್ಲೈನ್ ಇರಬೇಕು ಅಂತ ಅನ್ಸುತ್ತಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದು ನನ್ನ ಎಕ್ಸ್ಪೀರಿಯನ್ಸ್ ಕ್ಯಾಶಿಫೈಲಿ ಹೇಗಾಯಿತು ಅದನ್ನು ತಿಳಿಸೋಂಥ ವಿಡಿಯೋ ಇದಾಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದ. ಹಂಟರ್ ಸ್ಪೆಸಿಫಿಕೇಶನ್ ಕನ್ನಡಿಗ.